ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಕೈಲಾಸಗಿರಿ ಮತ್ತೆ ಕೈವಾರ ತುಂಬಾನೇ ಫೇಮಸ್ ಆಗ್ತಿದೆ. ಕೈಲಾಸಗಿರಿ ಬೆಂಗಳೂರಿಂದ ಎಲ್ಲಿದೆ ಮತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿಕೊಂಡು ಕೈಲಾಸಗಿರಿನ ಯಾವ ರೀತಿ ಒನ್ ಡೇಯಲ್ಲಿ ಕವರ್ ಮಾಡೋದು ಅಂತ ನಾನು ಇವಾಗ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದರ ಜೊತೆಗೇನೆ ಒನ್ ಡೇ ಟ್ರಿಪ್ಗೆ ಬಜೆಟ್ ಎಷ್ಟಾಗುತ್ತೆ ಅಂತಲೂ ಫುಲ್ ಡೀಟೇಲ್ಡ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಿಸ್ ಮಾಡಬೇಡಿ. ಬೆಂಗಳೂರಿಂದ ಕೈಲಾಸಗಿರಿಗೆ 78 ಕಿಲೋಮೀಟರ್ ಇದೆ. ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ಸೇರಿದೆ. ಬೆಂಗಳೂರಿಂದ ಕೈಲಾಸಗಿರಿಗೆ ಹೋಗೋದಕ್ಕೆ ನಾವು ಮೊದಲು ಬೆಂಗಳೂರು ಟರ್ಮಿನಲ್ 3ಗೆ ಹೋಗಬೇಕು. ನಾವಿವಾಗ ಬೆಂಗಳೂರು ಟರ್ಮಿನಲ್ಗೆ ರೀಚ್ ಆಗಿದ್ದೀವಿ. ಈಗ ಟೈಮು 10 ಗಂಟೆ ಆಗಿದೆ. ಟರ್ಮಿನಲ್ 3 ಅಲ್ಲಿ ನಮಗೆ ಬೆಂಗಳೂರಿಂದ ಚಿಂತಾಮಣಿಗೆ ಹೋಗೋ ಬಸ್ಸಸ್ಸು ಸಿಗುತ್ತೆ. ಚಿಂತಾಮಣಿ ಬಸ್ನ ಹತ್ಕೊಂಡು ಕೈವಾರ ಕ್ರಾಸ್ ಅಂತ ಟಿಕೆಟ್ ತಗೊತಾ ಇದ್ದೀವಿ. ಬಸ್ಸಲ್ಲಿ ಈ ಕೈವಾರ ಕ್ರಾಸಿಗೆ ಒಬ್ಬರಿಗೆ 89 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಲೇಡೀಸ್ಗೆ ಫ್ರೀ ಟಿಕೆಟ್ ಇರುತ್ತೆ. ಲೇಡೀಸು ಕಮ್ಮಿ ಬಜೆಟಲ್ಲೇ ಈ ಕೈಲಾಸಗಿರಿನ ದರ್ಶನವನ್ನ ನಾವು ಮಾಡ್ಕೋಬಹುದು. ಬೆಂಗಳೂರಿಂದ ಕೈಲಾಸಗಿರಿಗೆ 2 ಅವರ್ಸ್ ಜರ್ನಿ ಇರುತ್ತೆ. ಈ ಬಸ್ಸು ಹೊಸಕೋಟೆ ಮತ್ತೆ ಎಚ್ ಕ್ರಾಸ್ ರೂಟಲ್ಲಿ ಹೋಗುತ್ತೆ. ನಾವು ಕೈವಾರದಲ್ಲಿ ನೋಡಬೇಕಾಗಿರೋ ಪ್ಲೇಸಸ್ ಯಾವ್ದ್ಯಾವುದು ಅಂತ ನಾವಿವಾಗ ನೋಡೋಣ. ಶ್ರೀ ಕೈವಾರ ಯೋಗನಾರಾಯಣ ಮಠ, ಶ್ರೀ ಅಮರನಾರಾಯಣ ಸ್ವಾಮಿ ದೇವಾಲಯ, ಶ್ರೀ ಭೀಮಲಿಂಗೇಶ್ವರ ದೇವಾಲಯ, ತಾತಯ್ಯ ಕೇವ್ ಮತ್ತೆ ಕೈಲಾಸಗಿರಿ. ಇಷ್ಟು ಪ್ಲೇಸಸ್ನ ನಾವು ಒಂದೇ ದಿನದಲ್ಲಿ ಕವರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾವಿವಾಗ 2 ಅವರ್ಸ್ ಜರ್ನಿ ಮಾಡಿ ಕೈವಾರ ಕ್ರಾಸಲ್ಲಿ ಇಳ್ಕೊಂಡಿದ್ದೀವಿ. ಬಸ್ಸು ಈ ದ್ವಾರದ ಮುಂದೆನೆ ಸ್ಟಾಪ್ ಮಾಡಿದೆ. ಈ ದ್ವಾರದಿಂದ ಒಳಗಡೆ ನಾವು 3 ಕಿಲೋಮೀಟರ್ ಹೋದರೆ ನಮಗೆ ಕೈವಾರ ಮಠ ಸಿಗುತ್ತೆ. ಈ 3 ಕಿಲೋಮೀಟರ್ ಹೋಗೋದಕ್ಕೆ ನಮಗೆ ಬಸ್ ಮತ್ತು ಆಟೋ ಈ 2 ಫೆಸಿಲಿಟೀಸು ಇರುತ್ತೆ. ಬಸ್ಸು ಟೈಮಿಂಗ್ಸ್ ಪ್ರಕಾರ ಇರೋದ್ರಿಂದ ನಾವು ವೆಯ್ಟ್ ಮಾಡೋದಕ್ಕೆ ಲೇಟ್ ಆಗುತ್ತೆ. ಸೊ ಅದರಿಂದ ನಾವಿವಾಗ ಈ ಕೈವಾರ ಕ್ರಾಸಿಂದ ನಮಗೆ ಶೇರ್ ಆಟೋಸು ಅವೈಲಬಲ್ ಇರುತ್ತೆ. ಈ ಶೇರ್ ಆಟೋದಲ್ಲಿ ನಾವಿವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಶೇರ್ ಆಟೋದಲ್ಲಿ ಒಬ್ಬರಿಗೆ 10 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಇಲ್ಲಿ ತನಕ ಟೋಟಲ್ ಬೆಂಗಳೂರಿಂದ ಬಸ್ಸು ಮತ್ತೆ ಆಟೋಗೆ 100 ರುಪೀಸ್ ಆಗಿದೆ. ನೋಡೋಣ ಮುಂದೆ ಎಷ್ಟು ಖರ್ಚಾಗುತ್ತೆ ಅಂತ. ನೀವು ನೋಡ್ತಿರ್ಬೋದು, ಈ 3 ಕಿಲೋಮೀಟರ್ ಹೋಗೋದಿಕ್ಕೆ ರೋಡು ತುಂಬಾನೇ ಚೆನ್ನಾಗಿದೆ. ಆಟೋ ನಮ್ಮನ್ನ ಶ್ರೀ ಕೈವಾರ ಯೋಗನಾರಾಯಣ ಸ್ವಾಮಿ ಮಠದ ಮುಂದೆನೆ ಸ್ಟಾಪ್ ಮಾಡುತ್ತೆ. ಸ್ವಲ್ಪ ಮುಂದಕ್ಕೆ ನಾವು ನಡ್ಕೊಂಡು ಹೋದ್ರೆ ನಮಗೆ ಮಠದ ಎಂಟ್ರೆನ್ಸ್ ಸಿಗುತ್ತೆ. ಈ ಮಠವು 1726ರಲ್ಲಿ ಕೈವಾರದಲ್ಲಿ ಜನಿಸಿದ ಶ್ರೀ ಯೋಗಿನಾರಾಯಣರಿಗೆ ಸಮರ್ಪಿಸಲಾಗಿದೆ. ಅವರನ್ನ ಇಲ್ಲಿನ ಜನರು ಪ್ರೀತಿಯಿಂದ ಕೈವಾರ ನಾರಾಯಣ ತಾತ ಅಂತ ಕರೀತಿದ್ರು. ಶ್ರೀ ಯೋಗಿನಾರಾಯಣ ಸ್ವಾಮಿ ಅವರು ಸಮಾಜದಲ್ಲಿ ಜಾತಿ ಭೇದವನ್ನು ತೊಡೆದು ಹಾಕಲು ಅವರು ಈ ಮಠದಲ್ಲಿ ಶ್ರಮಿಸಿದ್ದವರು. ಅವರ ಜೀವ ಸಮಾಧಿಯನ್ನು ಈ ದೇವಾಲಯದ ಒಳಗಡೆ ಹಿಂಭಾಗದಲ್ಲಿ ನಾವು ನೋಡಬಹುದು.
ಮಠದ ಮುಂಭಾಗದಲ್ಲಿ ನಾವು ನಿತ್ಯ ಭಜನೆಯನ್ನ ಮಾಡ್ತಿರೋದನ್ನ ನೋಡ್ತೀವಿ. ಈ ಮಠದ ಆವರಣದಲ್ಲಿ ನಾವು ಧ್ಯಾನ ಮಂದಿರವನ್ನು ಸಹ ನೋಡ್ತೀವಿ. ಈ ಮಠದ ಪಕ್ಕದಲ್ಲಿ ನಾವು ಅನ್ನದಾಸೋಹ ಭವನವನ್ನ ನೋಡ್ತೀವಿ. ಇಲ್ಲಿ ಮಧ್ಯಾಹ್ನ ಮತ್ತೆ ರಾತ್ರಿದ ಊಟದ ವ್ಯವಸ್ಥೆ ಇರುತ್ತೆ. ಮಧ್ಯಾಹ್ನ 12:30ಯಿಂದ 2:30 ತನಕ ಇರುತ್ತೆ. ಮತ್ತೆ ರಾತ್ರಿ 7:30ಯಿಂದ 8:30 ತನಕ ಡೈಲಿ ಇರುತ್ತೆ. ನಾವು ಮಧ್ಯಾಹ್ನ ಊಟವನ್ನ ಈ ಮಠದಲ್ಲಿ ಮಾಡಿಕೊಂಡು ನೆಕ್ಸ್ಟ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಅಮರನಾರಾಯಣ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಾಲಯಕ್ಕೆ ಹೋಗೋದಿಕ್ಕೆ ಮಠದಿಂದ ಸ್ವಲ್ಪ ಆಚೆ ಬಂದು ಇಲ್ಲಿ ಸರ್ಕಲ್ ಅಲ್ಲಿ ಆಟೋ ಸ್ಟ್ಯಾಂಡ್ ಇರುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ವಿ ಅಂದ್ರೆ ನಮಗೆ ದೇವಾಲಯದ ಗೋಪುರ ಕಾಣಿಸುತ್ತೆ. ನಾವು ಅಮರನಾರಾಯಣ ಸ್ವಾಮಿ ದೇವಾಲಯಕ್ಕೆ ಹೋಗ್ತಿರ್ಬೇಕಾದ್ರೆ ಬಸ್ ಇಲ್ಲಿ ನಿಂತಿರೋದನ್ನ ನೋಡಿದ್ವಿ. ಇಲ್ಲಿ ವಿಚಾರಿಸಿದಾಗ ಈ ಬಸ್ ಕೋಲಾರದಿಂದ ಬಂದಿದೆ ಅಂತ ಹೇಳಿದ್ರು. ನೀವು ಕೋಲಾರದಿಂದ ಕೈವಾರಕ್ಕೆ ಬರಬೇಕು ಅಂತಾನೆ ನಿಮಗೆ ಡೈರೆಕ್ಟ್ ಬಸ್ ಫೆಸಿಲಿಟಿ ಇರುತ್ತೆ. ಸೊ ನೀವು ಆ ಫೆಸಿಲಿಟಿನ ಯೂಸ್ ಮಾಡಿಕೊಂಡು ಈ ಕೈವಾರಗೆ ಬರ್ಬೋದು. ನೋಡಿ, ನಾವಿವಾಗ ಅಮರನಾರಾಯಣ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀವಿ. ಈ ದೇವಾಲಯವು ಪ್ರಾಚೀನ ಕಾಲದಲ್ಲಿ ನಿರ್ಮಿಸಲಾಗಿದ್ದು ಇದನ್ನ ಕೃತಯುಗದಲ್ಲಿ ಇಂದ್ರನಿಂದ ಸ್ಥಾಪಿಸಲಾಗಿದೆ ಎಂದು ಹೇಳಲಾಗುತ್ತೆ. ಪ್ರಸ್ತುತ ನಾವಿವಾಗ ನೋಡೋ ದೇವಸ್ಥಾನವು ಹೊಯ್ಸಳರ ರಾಜ ವಿಷ್ಣುವರ್ಧನ ಆಳ್ವಿಕೆಯ ಕಾಲದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎಂದು ಹೇಳಲಾಗುತ್ತೆ. ಈ ಅಮರನಾರಾಯಣ ದೇವಾಲಯದಲ್ಲಿ ನಾವು ನಾರಾಯಣನ ದರ್ಶನವನ್ನ ಪಡೆದು ಅದರ ಜೊತೆಗೆ ವೇಣುಗೋಪಾಲ ಸ್ವಾಮಿ ದರ್ಶನವನ್ನ ಪಡೆದು ಪಕ್ಕದಲ್ಲೇ ಕೈವಾರ ತಾತಯ್ಯನ ದರ್ಶನ ಪಡ್ಕೋತೀವಿ. ಅದರ ಜೊತೆಲೇ ನಾವು ರಾಮ ಲಕ್ಷ್ಮಣ ಸೀತೆ, ಪಕ್ಕದಲ್ಲಿ ನಾವು ಆಂಜನೇಯ ಸ್ವಾಮಿ ದರ್ಶನವನ್ನು ಸಹ ಪಡ್ಕೋತೀವಿ. ಈ ಅಮರನಾರಾಯಣ ದೇವಾಲಯದ ಮುಂಭಾಗದಲ್ಲಿ ನಾವು ಒಂದು ದ್ವಾರವನ್ನ ನೋಡ್ತೀವಿ. ಆ ದ್ವಾರದಲ್ಲಿ ಪಂಚಪಾಂಡವರು ಶಿವಲಿಂಗನ ಪೂಜೆಯನ್ನ ಮಾಡೋದನ್ನ ಸಹ ನೋಡ್ತೀವಿ. ಏನಕ್ಕೆ ಇಲ್ಲಿ ಈ ದ್ವಾರವನ್ನ ಕಟ್ಟಿದ್ದಾರೆ ಅಂದ್ರೆ, ನಮಗೆ ಇಲ್ಲಿ ಕಾಣಿಸ್ತಿರೋ ಬೆಟ್ಟದಲ್ಲಿ ಭೀಮ ಬಕಾಸುರನ ಸಂಹಾರ ಮಾಡಿದ್ದು. ಕೆಳಗಡೆ ಭೀಮಲಿಂಗೇಶ್ವರ ದೇವಾಲಯವು ಸಹ ಇದೆ. ನೀವು ಅದನ್ನು ಸಹ ನೋಡ್ಬೋದು. ಈ ಎರಡು ಪ್ಲೇಸ್ನ ನೋಡಿಕೊಂಡು ನೆಕ್ಸ್ಟ್ ನಾವು ತಾತಯ್ಯ ಕೇವ್ ಮತ್ತೆ ಕೈಲಾಸಗಿರಿಗೆ ಹೋಗೋದಿಕ್ಕೆ ಇಲ್ಲಿ ಪಕ್ಕದಲ್ಲೇ ಆಟೋ ಸ್ಟ್ಯಾಂಡ್ ಇದೆಯಲ್ವಾ, ಅಲ್ಲಿಗೆ ಈಗ ನಾವು ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಆ ಎರಡು ಪ್ಲೇಸ್ನ ತೋರಿಸೋದಿಕ್ಕೆ ಶೇರ್ ಆಟೋ ಏನಾದರೂ ಇತ್ತು ಅಂದರೆ ಅದರಲ್ಲಿ 100 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಇನ್ ಕೇಸ್ ನೀವೇನಾದರೂ ಸಪ್ರೇಟ್ ಹೋಗಬೇಕು ಅಂತ ಅಂದರೆ ಆಟೋದಲ್ಲಿ 500 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಂದು ಫ್ಯಾಮಿಲಿಗೆ. ಸಿಂಗಲ್ ಆಗಿ ಒಬ್ಬರೇ ಹೋಗೋದಾದರೆ ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು ಶೇರ್ ಆಟೋದಲ್ಲಿ ಹೋಗ್ಬೋದು. ಈ ತಾತಯ್ಯ ಕೇವ್ಗೆ ಹೋಗೋದಿಕ್ಕೆ ಮಠದಿಂದ 3 ಕಿಲೋಮೀಟರ್ ಆಗುತ್ತೆ. ನೋಡಿ, ಇದೇನೆ ಕೈವಾರ ತಾತಯ್ಯ ಕೇವ್. ಇಲ್ಲಿ ಕೈವಾರ ತಾತಯ್ಯ ಕೇವ್ ಮತ್ತೆ ಗವಿಶ್ರೀ ಅಮರನಾರಾಯಣ ಸ್ವಾಮಿ ದೇವಾಲಯವು ಸಹ ಇದೆ. ಇಲ್ಲಿ ಗವಿಶ್ರೀ ಅಮರನಾರಾಯಣ ಸ್ವಾಮಿ ದೇವಾಲಯ ಇದೆ ಅಂತ ಹೇಳಿದ್ನಲ್ಲ, ನಾವು ಲಾಸ್ಟ್ ಟೈಮ್ ಹೋದಾಗ ಇಲ್ಲಿ ದೇವಾಲಯ ಇತ್ತು. ಆದರೆ ಈಗ ಇಲ್ಲಿ ಜೀರ್ಣೋದ್ಧಾರವನ್ನ ಮಾಡ್ತಿರೋದ್ರಿಂದ ಈ ದೇವಾಲಯ ಈಗ ಇಲ್ಲ. ಸೊ ಅದರಿಂದ ನಾನು ಲಾಸ್ಟ್ ಟೈಮ್ ತೆಗೆದಿರೋ ಫೋಟೋಸ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಗವಿಶ್ರೀ ಅಮರನಾರಾಯಣ ಸ್ವಾಮಿ ದೇವಾಲಯವನ್ನ ಹೊಯ್ಸಳರ ರಾಜ ಆದ ವಿಷ್ಣುವರ್ಧನೆ ನಿರ್ಮಿಸಿದ್ದರು. ಇದನ್ನ ನೋಡ್ಕೊಂಡು ನಾವು ಪಕ್ಕದಲ್ಲಿ ಇರುವ ತಾತಯ್ಯ ಕೇವ್ಗೆ ಹೋಗ್ತಾ ಇದ್ದೀವಿ. ಒಂದು ಸಣ್ಣ ಬೆಟ್ಟದ ಮೇಲೆ ಈ ಕೇವು ಇದೆ.
ಇಲ್ಲಿ ನಾವು 80 ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕು. ಇದರ ಒಳಗಡೆ ನಾವು ತಾತಯ್ಯ ತಪಸ್ಸು ಮಾಡಿದಂತಹ ಗುಹೆನ ನೋಡ್ತೀವಿ. ಇದನ್ನ ನೋಡ್ಕೊಂಡು ನೆಕ್ಸ್ಟ್ ನಾವು ಹೋಗೋದೆ ಲಾಸ್ಟ್ ಪ್ಲೇಸ್ಗೆ, ಅದು ಕೈಲಾಸಗಿರಿ. ಈ ಕೈಲಾಸಗಿರಿಗೆ ಹೋಗೋದಕ್ಕೆ ತಾತಯ್ಯ ಕೇವಿಂದ 7 ಕಿಲೋಮೀಟರ್ಸ್ ಆಗುತ್ತೆ. ರೋಡು ಸ್ವಲ್ಪ ದೂರ ಚೆನ್ನಾಗಿದೆ ಮತ್ತೆ ಸ್ವಲ್ಪ ದೂರ ಚೆನ್ನಾಗಿಲ್ಲ. ಆಟೋ ನಮ್ಮನ್ನ ಕೈಲಾಸಗಿರಿ ದೇವಾಲಯದ ಮುಂದೆನೆ ನಿಲ್ಲಿಸಿದ್ದಾರೆ. ನಮಗೆ ಕಾಣಿಸ್ತಿರೋ ಬೆಟ್ಟನೇ ಕೈಲಾಸಗಿರಿ. 2 ಮಿನಿಟ್ಸ್ ವಾಕ್ ಮಾಡಿಕೊಂಡು ಹೋದ್ರೆ ನಮಗೆ ಕೈಲಾಸಗಿರಿ ಕೇವ್ ಒಳಗಡೆ ಹೋಗ್ಬೋದು. ಒಳಗಡೆ ಹೋಗೋಕ್ಕೆ ಹೆವಿ ಸ್ಟೆಪ್ಸ್ ಏನಿಲ್ಲ, 20 ಸ್ಟೆಪ್ಸ್ ಇದಾವೆ ಅಷ್ಟೇನೆ. ಈ ಕೈಲಾಸಗಿರಿ ಕೇವ್ ಒಳಗಡೆ ಹೋಗೋದಕ್ಕೆ ಯಾವುದೇ ತರಹ ಎಂಟ್ರಿ ಟಿಕೆಟ್ಸ್ ಇರಲ್ಲ. ಈ ಕೇವ್ ಬಂದು ನೈಸರ್ಗಿಕವಾಗಿ ಪ್ರಕೃತಿಯಲ್ಲೇ ನಿರ್ಮಾಣ ಆಗಿರೋದಲ್ಲ, ಇದು ಮಾನವ ನಿರ್ಮಿತ ಕೇವು. ಈ ಕೇವ್ನ ಮಾಡೋದಿಕ್ಕೆ 30 ವರ್ಷಗಳ ಕಾಲ ತಗೊಂಡಿದ್ರು. ಇಲ್ಲಿ ಒಳಗಡೆ ನಾವು ವಲ್ಲಭ ಗಣೇಶ ದೇವಾಲಯ, ಪಕ್ಕದಲ್ಲಿ ನಂದಿ ವಿಗ್ರಹ, ಮುಂದೆ ಶಿವನ ದೇವಾಲಯವೂ ಸಹ ಇದೆ. ಈ ದೇವಾಲಯ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಒಳಗಡೆ ತುಂಬಾನೇ ಪೀಸ್ ಆಗಿ ಇರುತ್ತೆ. ಈ ಕೈಲಾಸಗಿರಿ ಬೆಟ್ಟಗೆ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಮಾತ್ರ ಓಪನ್ ಇರುತ್ತೆ. ಸೊ ನೀವು ಆದಷ್ಟು ಟೈಮ್ ವೇಸ್ಟ್ನ ಮಾಡ್ದಂಗೆ ಬೇಗ ನೀವು ಈ ಬೆಟ್ಟದ ಹತ್ರ ರೀಚ್ ಆಗಿ. ಈ ಕೈಲಾಸಗಿರಿನ ನೋಡ್ಕೊಂಡು ಆಚೆ ಬಂದ್ಮೇಲೆ ಇಲ್ಲಿ ಎಂಟ್ರಿಯಲ್ಲಿ ಅಂಬಾಜಿ ದುರ್ಗ ಅಂತ ಆಂಜನೇಯ ದೇವಾಲಯವಿದೆ. ಅದಕ್ಕೆ ನೀವು ಟ್ರಕ್ ಮಾಡ್ಕೊಂಡು ಹೋಗಬೇಕು, ಇಲ್ಲಾಂದ್ರೆ ಕಾರು ಮತ್ತೆ ಜೀಪು ಸಹ ಹೋಗುತ್ತೆ. ಅಲ್ಲಿಗೆ ಹೋಗೋದಕ್ಕೆ ನಿಮಗೆ ಈ ಕೈಲಾಸಗಿರಿಯಿಂದ ಜೀಪ್ ಫೆಸಿಲಿಟೀಸ್ ಇರುತ್ತೆ, ನೀವು ಅದನ್ನಾದ್ರೂ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಈ ಕೈಲಾಸಗಿರಿನ ನೋಡ್ಕೊಂಡು ಪಾರ್ಕಿಂಗ್ ಏರಿಯಾ ಹತ್ರ ಬಂದ್ರೆ ಅಂದ್ರೆ ನಾವು ಅಲ್ಲಿ ಅನ್ನದಾಸೋಹ ಭವನ ಅಂತ ಹಾಕಿರ್ತಾರೆ. ಅಲ್ಲಿ ಕಾಣಿಸೋ ರೋಡಲ್ಲಿ ನಾವು ಹೋದ್ವಿ ಅಂದ್ರೆ ಅಲ್ಲಿ ನಮಗೆ ಅನ್ನದಾಸೋಹ ಭವನ ಸಿಗುತ್ತೆ. ಇಲ್ಲಿ ಬಂದು ಮಧ್ಯಾಹ್ನ 12:30ಯಿಂದ 3:30 ತನಕ ಅನ್ನದಾನ ಇರುತ್ತೆ. ಈ ಫೆಸಿಲಿಟಿ ಬಂದು ಡೈಲಿ ಇರುತ್ತೆ. ನಿಮಗೆ ಬೇಕು ಅಂತ ಅಂದ್ರೆ ಈ ಫೆಸಿಲಿಟಿನ ಯೂಸ್ ಮಾಡ್ಕೋಬಹುದು. ನಾವು ಇಲ್ಲಿರುವ ಎಲ್ಲ ಪ್ಲೇಸಸ್ನ ನೋಡಿಕೊಂಡು ರಿಟರ್ನ್ ಹೋಗೋ ಅಷ್ಟರಲ್ಲಿ 6 ಗಂಟೆ ಆಗಿದೆ. ದ್ವಾರ ಹತ್ರ ಹೋದ್ರೆ ಅಲ್ಲಿಂದ ನಿಮಗೆ ಡೈರೆಕ್ಟ್ ಬೆಂಗಳೂರಿಗೆ ಹೋಗೋ ಬಸ್ಸಸ್ ಸಿಗುತ್ತೆ. ಈ ಕೈವಾರ ಟ್ರಿಪ್ಗೆ ಒಬ್ಬರಿಗೆ ಖರ್ಚಾಗೋದು ಬರೀ 300 ರೂಪಾಯಿ ಅಷ್ಟೇನೆ. ಒನ್ ಡೇ ಅಲ್ಲಿ ತುಂಬಾನೇ ಚೆನ್ನಾಗಿ ಇಲ್ಲಿರುವ ಪ್ಲೇಸಸ್ನ ಕವರ್ ಮಾಡ್ಬೋದು. ನೀವೇನಾದ್ರೂ ಈ ಕೈಲಾಸಗಿರಿಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಈ ಎಲ್ಲ ಪ್ಲೇಸಸ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.